जडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये कुरुन् मम तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ओम् ಸ್ವಲ್ಪ ಹಿಂದಿನ ಶ್ಲೋಕವನ್ನು ನೋಡೋಣ. ಧ್ಯಾನ ಯಾರಿಗೆ ಸಾಧಿಸುತ್ತೆ, ಸಿದ್ಧಿಸುತ್ತೆ ಅಂದ್ರೆ ಪರಮಾತ್ಮನನ್ನೇ ಸದಾಕಾಲ ಚಿಂತನೆ ಮಾಡುವಂತದ್ದು ಅಂತರಂಗದಲ್ಲಿ, ಅದನ್ನ ಧ್ಯಾನ ಅಂತ ಕರೀತಾರೆ. ಯಾರಿಗೆ ಸಿದ್ಧಿಸುತ್ತೆ ಅಂತ ಹೇಳ್ತಾ ಬರ್ತಾ, ನಾತ್ಯಶ್ನತಸ್ತು ಯೋಗೋಸ್ತಿ ನಚೈಕಾಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಯಾವುದೂ ಅತಿಯಾಗಬಾರದು ಅಂತ. ಬಹಳ ತಿನ್ನುವವನಿಗೆ ಸಿದ್ಧಿಸೋದಿಲ್ಲ, ಬಹಳ ತಿನ್ನದೇ ಇರುವವನಿಗೆ, ಏನನ್ನೂ ತಿನ್ನದೇ ಇರುವವನಿಗೂ ಕೂಡ, ಊಟವನ್ನ ಮಾಡದೇ ಇರುವವನಿಗೂ ಕೂಡ ಧ್ಯಾನ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲ, ಅತಿಯಾದ ನಿದ್ರೆಯನ್ನ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಧ್ಯಾನ ಸಿದ್ಧಿಸೋದಿಲ್ಲ. ಅತಿಯಾಗಿ ಜಾಗರಣೆ, ಹೊತ್ತಿಲ್ಲದ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಎದ್ದೇಳೋದು, 2, 3, 4 ಗಂಟೆ ತನಕ ಎದ್ದು ಬೆಳಗ್ಗೆ ಬೆಳಗ್ಗೆ ಮಲ್ಕೊಳ್ಳೋದು ಅಲ್ಲ, ಅಂಥವನಿಗೂ ಕೂಡ ಧ್ಯಾನ ಸಿದ್ಧಿಸೋದಿಲ್ಲ, ಸಾಧ್ಯವಾಗೋದಿಲ್ಲ ಅಂತ ಕೃಷ್ಣ ಪರಮಾತ್ಮ 16ನೇ ಶ್ಲೋಕದಲ್ಲಿ ಹೇಳ್ದ. 17ನೇ ಶ್ಲೋಕ ನೋಡಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಹೇಗಿರಬೇಕು ಅಂತಂದ್ರೆ, ಆಹಾರ ವಿಹಾರಗಳು ಅತ್ಯಂತ ಯುಕ್ತವಾಗಿರಬೇಕಂತೆ. ಅಂದ್ರೆ ಒಂದಕ್ಕೆ ಹತ್ತಿದ್ರೆ ಒಂದಕ್ಕೇ ಮಾಡ್ತಾ ಇರ್ತಾನೆ, ಓದ್ತಾ ಇದ್ರೆ ಓದ್ತಾನೇ ಇರೋದು, ಬೇರೆ ಯಾವ ಕರ್ಮಗಳೂ ಇಲ್ಲ ಅವನಿಗೆ, ಯಾವ ಯಾವ ಕರ್ಮಗಳನ್ನು ಮಾಡದೇ ಇರುವಂತದ್ದು. ಧನ ಸಂಪಾದನೆ ಮಾಡ್ತಾನೇ ಇರೋದು, ಯಾವ ಧರ್ಮವೂ ಬೇಕಾಗಿಲ್ಲ. ಎಷ್ಟು ಉಂಟು ಹೇಳಿ, ಎಲ್ಲಿ ತನಕ ಧನ ನಮ್ಮನ್ನ ನೋಡ್ಕೊಂಡೀತು. ಎಂತಿಂತಹ ಶ್ರೀಮಂತರು ಮಣ್ಣಾಗಿ ಹೋಗಿಲ್ಲ. ಎಷ್ಟು ತುಂಬ ಕುಟುಂಬ ಇರ್ತದೆ, ತಂದೆ 2 ಮಕ್ಕಳನ್ನ ಹೆತ್ತಿರ್ತಾನೆ, ದೊಡ್ಡವರನ್ನಾಗಿ ಮಾಡಿರ್ತಾನೆ, ಇಬ್ಬರಿಗೂ ಮದುವೆ ಆಗತ್ತೆ, ಇಬ್ಬರು ಮಕ್ಕಳಿಗೂ ಮದುವೆ ಆದ ಮೇಲೆ ಅವರವರ ಹೆಂಡಂದಿರು ಕೂಡ ಓದಿದವರಾದ್ರಿಂದ ಅವರವರು ಕೆಲಸಕ್ಕೆ ಹೋಗ್ತಾರೆ. ಮಕ್ಕಳನ್ನ ಅಜ್ಜ ಅಜ್ಜಿ ಹತ್ರ ಬಿಟ್ಟು ಹೋಗೋದು. ಒಬ್ಬೊಬ್ರಿಗೆ ಇಬ್ಬಿಬ್ರು ಮಕ್ಕಳು ಅಂತಂದ್ರೆ ವಯಸ್ಸಾದ ಅಜ್ಜ ಅಜ್ಜಿ ಎಷ್ಟಂತ ಹಿಡ್ಕೊಳ್ಬೇಕು. ತಂದೆ ತಾಯಿಗಳು ಹೋಗಿದ್ದು ಹಣದ ಮುಖ ಮಾಡಿ, ಹಣದ ಬಯಕೆಯಿಂದ ಏನೋ ಹಣ ಮಾಡಿದ್ರು, ತಂದೆ ತಾಯಿಗೆ ಸುಖ ಕೊಟ್ರ, ಒಂದು ಹಿಡಿಯೋದ್ರಲ್ಲಿ ಇನ್ನೊಂದು ಓಡ್ ಹೋಗಿರುತ್ತೆ. ವಯಸ್ಸಾದ ಅಜ್ಜ ಅಜ್ಜಿ ಎಷ್ಟಂತ ಹಿಡಿಬೇಕು. ಯಾವುದೂ ಕೂಡ ಅತಿ ಆಗಬಾರದು. ಧನ ಸಂಪಾದನೆ ಮಾಡಿ, ಎಷ್ಟು ಬೇಕು ಅಷ್ಟು ಮಾಡಿ. ಆಹಾರ ವಿಹಾರ ಅಷ್ಟೇ, ವಿಹಾರವೂ ಅಷ್ಟೇ, ಯಾವುದೇ ಆಗಿರ್ಲಿ. ಇದು ಹೇಗಿರಬೇಕು ಅಂತಂದ್ರೆ, ಧ್ಯಾನಕ್ಕೆ ತೊಂದರೆಯನ್ನ ಉಂಟು ಮಾಡಬಾರದು. ಕರ್ಮಾಚರಣೆ ಅನಿವಾರ್ಯ, ಸದಾಕಾಲ ಕರ್ಮಗಳನ್ನ ಮಾಡ್ತಾನೇ ಇರ್ತಾನೆ. ಹರಟೆ ಹೊಡಿತಾನೇ ಇರೋದು. ಒಮ್ಮೊಮ್ಮೆ ಫೋನ್ ಹಚ್ಚಿದ್ರೆ ತಾಸುಗಟ್ಲೆ ಹರಟೆ, ಏನೂ ಇರೋದಿಲ್ಲ.
ಉದ್ಧವ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಾನವ ಮಾತಾಡಿದ್ರೆ ಮೂರರ ಬಗ್ಗೆ ಮಾತಾಡ್ತಾನಂತೆ. ಏನು ಮೂರರ ಬಗ್ಗೆ? ಇದು ನೋಡಿ, ಇದು ಅರ್ಜುನನ ಗೀತೆ, ಇದು ಭಗವದ್ಗೀತೆ. ಇದು ಅರ್ಜುನನಿಗೆ ಹೇಳಿದ್ದು ಕೃಷ್ಣ. ಉದ್ಧವ ಗೀತೆ ಅಂತ ಬೇರೆ ಇದೆ, ಉದ್ಧವನಿಗೆ ಹೇಳಿದ್ದು. ಅದು 1000 ಮೇಲ್ಪಟ್ಟು ಇದೆ. ಇದು ಬರೀ 700 ಚಿಲ್ಲರೆ ಶ್ಲೋಕ ಇದೆ. ಅದು 1600 700 ಆ ರೀತಿ ಶ್ಲೋಕ ಇದೆ. ಅದರಲ್ಲಿ ಉದ್ಧವನಿಗೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಮಾತಾಡಿದ್ರೆ ಮೂರರ ಬಗ್ಗೆನೇ ಮಾತಾಡೋದು, ಬೇರೆ ಯಾವುದನ್ನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದ್ರವ್ಯ ಭ್ರಮೆ, ಇನ್ನೊಂದು ಜ್ಞಾನ ಭ್ರಮೆ, ಇನ್ನೊಂದು ಕರ್ಮ ಭ್ರಮೆ. ದ್ರವ್ಯ, ಎಷ್ಟು ಸಂಪಾದನೆ ಮಾಡಿದೆ, ಈ ಮನೆ ನಂದು, ಈ ಮನೆ ನಿಂದು, ಇಷ್ಟು ದೊಡ್ಡ ಮನೆ ಕಟ್ಟಿದ್ಯಾ, ಇಂತಹ ಕಾರ್ ತಗೊಂಡ್ಯಾ, ಆರಾಮಿದ್ಯಾ, ಹೇಗಿದ್ಯಾ, ಈ ಎಲ್ಲ ವಸ್ತುಗಳ ಬಗ್ಗೆ ಮಾತಾಡೋದು ದ್ರವ್ಯ ಭ್ರಮೆ, ನಂದು ನಂದು ಅನ್ನುವಂಥದ್ದು. ಜ್ಞಾನ ಭ್ರಮೆ, ಇಷ್ಟನ್ನು ಓದಿದ್ದೀಯಾ, ಇಷ್ಟನ್ನ ತಿಳ್ಕೊಂಡಿದ್ದೀಯಾ, ಇಷ್ಟು ಕ್ವಾಲಿಫಿಕೇಶನ್ ನಿನ್ನ ಹತ್ರ ಇದೆನಾ, ನಾನು 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 ಮಾಡಿದ್ದು ಅಂತ ಅವನು ಅಹಂಕಾರ ಬರ್ತಾ ಹೋಗುತ್ತೆ. ಕರ್ಮ ಭ್ರಮೆ, ಇಂತಹ ದೊಡ್ಡ ಕೆಲಸವನ್ನು ನಾನು ಮಾಡಿದ್ದೇನೆ, ಇಂಥವನು ಮಾಡಿದ್ದಾನೆ, ಏನೇ ಮಾತಾಡಿ ಇಷ್ಟರಲ್ಲೇ ಈ ಮೂರಕ್ಕೆ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ಹೇಳ್ತಾನೆ ಇಲ್ಲಿ, ಯುಕ್ತ ಚೇಷ್ಟಸ್ಯ ಕರ್ಮಸು, ಕರ್ಮಾಚರಣೆಯೂ ಕೂಡ ಧ್ಯಾನ ಮಾಡುವುದಕ್ಕೆ ತೊಂದರೆ ಉಂಟು ಮಾಡಬಾರದು. ಅಷ್ಟೇ ಅಲ್ಲ, ಯುಕ್ತ ಸ್ವಪ್ನ ಅವಬೋಧಸ್ಯ, ಏನು ನಿದ್ದೆಯನ್ನ ಮಾಡೋದು, ಉಪವಾಸ ಇರೋದು, ಜಾಗರಣ ಮಾಡ್ತಾ ಇರೋದು, ಇವೆಲ್ಲವೂ ಕೂಡ ಧ್ಯಾನಕ್ಕೆ ಬಹಳ ತೊಂದರೆಯನ್ನು ಕೊಡುತ್ತೆ. ಮಾಡಿ, ಬೇಡ ಅಂದಿಲ್ಲ. ಧ್ಯಾನಕ್ಕೆ ತೊಂದರೆ ಆಗದೆ ಇದ್ರೆ ಎಷ್ಟಾದ್ರೂ ಮಾಡಿ. ಅಂದ್ರೆ ಎಷ್ಟು ಮುಖ್ಯ ಧ್ಯಾನ ಅಂತ ಹೇಳ್ತಾ ಇದ್ದಾನೆ. ಪರಮಾತ್ಮನ ಚಿಂತನೆ ಮನಸ್ಸಿನಲ್ಲಿ, ಅವನ ಒಂದು ಗುಣಗಳ ಚಿಂತನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೊಟ್ಟ ಮೊದಲಿಗೆ ಪರಮಾತ್ಮನ ಒಂದು ರೂಪದ ಚಿಂತನೆಯನ್ನು ಮಾಡಬೇಕು. ಒಂದು ರೂಪವನ್ನ ನೋಡ್ತಾ ಹೋದ್ರೆ ಇನ್ನೊಂದು ರೂಪ ಮರೆತು ಹೋಗುತ್ತೆ. ಬೇಡ, ನಿಮಗೆ ಅತ್ಯಂತ ಇಷ್ಟವಾದದ್ದು ಕೃಷ್ಣನ ರೂಪ ಅಂತ ಇಟ್ಕೊಳ್ಳಿ. ಅವನ ಅವಿಚ್ಛಿನ್ನವಾದ, ಸಂಪೂರ್ಣವಾಗಿ ಆಪಾದ ಮೌಳಿ ಪರ್ಯಂತವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಮೊಟ್ಟ ಮೊದಲಿಗೆ ಹೇಗೆ ಮಾಡಬೇಕು? ಬರೀ 3 ತಿಂಗಳು ಪರಮಾತ್ಮನ ಪಾದಗಳ ಚಿಂತನೆಯನ್ನ ಮಾಡಿ. ಪಾದ ಹೀಗಿದೆ, ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರು ಹಲಾಂಛನಾಢ್ಯಂ. ಪರಮಾತ್ಮನ ಪಾದದ ಚಿಹ್ನೆಗಳಲ್ಲಿ ವಜ್ರ, ಅಂಕುಶ, ಧ್ವಜ, ಪದ್ಮ, ಈ ರೀತಿ ಪರಮಾತ್ಮ ಪಾದಗಳಲ್ಲಿ ಈ ರೀತಿ ಚಿಹ್ನೆಗಳಿವೆ ಅಂತ ನಾವು ಚಿಂತನೆ ಮಾಡ್ತಾ ಬರಬೇಕು. 3 ತಿಂಗಳು ಪಾದದ ಬಗ್ಗೆ ಚಿಂತನೆ ಆಯ್ತಾ, ಅದು ಸ್ವಲ್ಪ ತಲೆಯಲ್ಲಿ ಕೂಡುತ್ತೆ. ಸ್ವಲ್ಪ ಮೇಲೆ ಮೊಣಕಾಲಿನಿಂದ ಹೊಕ್ಕಳಿದ ತನಕ ಬರಬೇಕು, ಆ ತೊಡೆಯ ಚಿಂತನೆಯನ್ನ ಮಾಡಬೇಕು. ಅದು 3 ತಿಂಗಳು. ಹೊಕ್ಕಳಿನಿಂದ ಎದೆಯ ಭಾಗದ ತನಕ, ಕಂಠದ ತನಕ ಚಿಂತನೆ ಮಾಡಬೇಕು. ಅದು 3 ತಿಂಗಳು. ಅನಂತರ ಪರಮಾತ್ಮ ಕೈಯಲ್ಲಿ ಕೊಳಲನ್ನ ಹಿಡಿದು ಊದ್ತಾ ಇರುವಂತದ್ದು, ಅದನ್ನ ಚಿಂತನೆ ಮಾಡಬೇಕು. ಅವನ ತುಟಿಗಳು, ಅವನ ಕಣ್ಣು, ಅವನ ಮೂಗು, ಹಣೆ, ಈ ರೀತಿ ಒಂದೊಂದು ಅವಯವಗಳನ್ನ 3 ತಿಂಗಳು ಮಾಡಿದರೆ ಆವಾಗ ನಾವು ಸಂಪೂರ್ಣವಾಗಿ ಒಟ್ಟಿಗೆನೆ ಪರಮಾತ್ಮನ ಎಲ್ಲ ಅವಯವಗಳ ಚಿಂತನೆಯನ್ನ ಮಾಡಬಹುದು. ಧ್ಯಾನವನ್ನ ಎಂದೂ ಮಾಡೇ ಇಲ್ಲ. ನಾವು ಕುಳಿತ ತಕ್ಷಣ ಪರಮಾತ್ಮ ರೂಪ ಕಣ್ಣೆದುರಿಗೆ ಬರಬೇಕು ಅಂದ್ರೆ ಸಾಧ್ಯವೇ ಇಲ್ಲ. ಅದು ಈ ರೀತಿ ಧ್ಯಾನಕ್ಕೆ ತೊಂದರೆಯನ್ನು ಉಂಟು ಮಾಡದಷ್ಟು ಉಪವಾಸ ಜಾಗರಣೆಗಳನ್ನ ಯಾರು ಮಾಡ್ತಾ ಇರ್ತಾನೋ ಅಂತಹ ಆ ಧ್ಯಾನ ಏನಿದೆ ಸಕಲ ದುಃಖಗಳನ್ನ ನಾಶ ಮಾಡುತ್ತೆ. ಧ್ಯಾನಕ್ಕೆ ತೊಂದರೆಯನ್ನು ಉಂಟು ಮಾಡದೇ ಇರುವಂತಹ ಆಹಾರ ವಿಹಾರಗಳಾಗಿರಬಹುದು, ಕರ್ಮಾಚರಣೆಗಳಾಗಿರಬಹುದು, ಉಪವಾಸ ಜಾಗರಣೆಗಳಾಗಿರಬಹುದು,
ಇಂತಹ ಜಾಗರಣೆ, ಇಂತಹ ಉಪವಾಸ, ಇಂತಹ ಆಹಾರ ವಿಹಾರಗಳು, ಇಂತಹ ಕರ್ಮಗಳು ಧ್ಯಾನಕ್ಕೆ ತೊಂದರೆ ಉಂಟು ಮಾಡದೇ ಇರುವಂತಹ ಈ ಎಲ್ಲವೂ ಕೂಡ ಏನಿದೆ, ಇದು ಧ್ಯಾನಕ್ಕೆ ಸಹಕಾರಿಯಾಗತ್ತೆ. ಆದ್ದರಿಂದ ಅಂತಹ ಧ್ಯಾನ ಆ ವ್ಯಕ್ತಿಗೆ ಸಕಲ ದುಃಖಗಳನ್ನ ನಾಶ ಮಾಡುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನೋಡಿ, ಅರ್ಥ ಹೀಗಿದೆ. ಯುಕ್ತೌ ಧ್ಯಾನಯೋಗ ಸಹಿತವಾದ, ಯುಕ್ತೌ ಧ್ಯಾನಯೋಗ ಸಹಿತವಾದ ಆಹಾರ ವಿಹಾರೌ, ಆಹಾರ ವಿಹಾರಸ್ಯ ಅಂತ ಬರ್ಕೊಳ್ಳಿ. ಆಹಾರ ವಿಹಾರಸ್ಯ, ಆಹಾರ ವಿಹಾರಸ್ಯ ಊಟ ಸಂಚಾರ ಉಳ್ಳವನಿಗೆ, ಊಟ ಸಂಚಾರ ಉಳ್ಳವನಿಗೆ ಯುಕ್ತಚೇಷ್ಟಸ್ಯ, ಯುಕ್ತಚೇಷ್ಟಸ್ಯ, ಇದಕ್ಕಿಂತ ಮುಂಚೆ ಬರ್ಕೊಳ್ಳಿ. ಯುಕ್ತಚೇಷ್ಟಸ್ಯಕ್ಕಿಂತ ಮುಂಚೆ ಕರ್ಮಸು ಕರ್ಮಾಚರಣೆಗಳಲ್ಲಿ, ಕರ್ಮಸು ಕರ್ಮಾಚರಣೆಗಳಲ್ಲಿ ಯುಕ್ತಚೇಷ್ಟಸ್ಯ, ಯುಕ್ತಚೇಷ್ಟಸ್ಯ ಧ್ಯಾನಕ್ಕೆ ಭಂಗ ಬಾರದೇ ಇರುವ ಹಾಗೆ, ಧ್ಯಾನಕ್ಕೆ ಭಂಗ ಬರದೇ ಇರುವ ವ್ಯಾಪಾರವುಳ್ಳವನಿಗೆ, ಧ್ಯಾನಕ್ಕೆ ಭಂಗ ಬರದೇ ಇರುವ ವ್ಯಾಪಾರವುಳ್ಳವನಿಗೆ ಯುಕ್ತ ಸ್ವಪ್ನಾವಬೋಧಸ್ಯ, ಯುಕ್ತ ಸ್ವಪ್ನಾವಬೋಧಸ್ಯ ಧ್ಯಾನಕ್ಕೆ ಭಂಗ ಬರದೇ ಇರುವ, ಧ್ಯಾನಕ್ಕೆ ಭಂಗ ಬರದೇ ಇರುವ ನಿದ್ರೆ ಜಾಗರಣೆಯಿಂದ ಕೂಡಿದವನಿಗೆ, ಧ್ಯಾನಕ್ಕೆ ಭಂಗ ಬರದೇ ಇರುವ ನಿದ್ರೆ ಜಾಗರಣೆಯಿಂದ ಕೂಡಿದವನಿಗೆ ಧ್ಯಾನಕ್ಕೆ ಭಂಗ ಬರದೇ ಇರುವ ನಿದ್ರೆ ಜಾಗರಣೆಯಿಂದ ಕೂಡಿದವನಿಗೆ ಯೋಗ ಸಮಾಧಿಯು, ಅಂದ್ರೆ ಧ್ಯಾನ ಒಂದರ್ಥ. ಆ ಧ್ಯಾನದಲ್ಲಿ ಒಂದು ತುದಿ, ಧ್ಯಾನದ ಒಂದು ಕೊನೆ ಸ್ಟೇಜ್ ಸಮಾಧಿ. ಯೋಗ ಸಮಾಧಿಯು ದುಃಖ ಭವತಿ, ದುಃಖ ಭವತಿ ದುಃಖಗಳನ್ನ ನಾಶ ಮಾಡುತ್ತದೆ, ದುಃಖಗಳನ್ನು ನಾಶ ಮಾಡುತ್ತದೆ. ಪ್ರಶ್ನೆ ಇದ್ರೆ ಕೇಳಿ.
ಇದು ಸ್ಪ್ಲಿಟ್ ಹೇಗೆ ಮಾಡಬೇಕು? ದುಃಖ ಅಹಾನ ಹಾ, ದುಃಖ ಅದು ಅದು ಒಂದೇ ದುಃಖಾನ್ ಹಂತಿ, ದುಃಖ. ದುಃಖಾನ್ ಹಂತಿ ಇತಿ ದುಃಖ. ಹಾ ಸರಿ. ದುಃಖಗಳನ್ನ ನಾಶ ಮಾಡುತ್ತೆ ಅದನ್ನ ದುಃಖ ಅಂತ. ಅದು ಒಂದೇ ಶಬ್ದ ಅದು. ಸರಿ, ಮುಂದೆ ಹೋಗೋಣ. ಇನ್ನೊಂದು ಮಾಡೋಣ ಅಲ್ವಾ? ಹಾ ಮಾಡ್ಬೋದು. ಸರಿ. ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ನೋಡಿ, ಈಗ ನಾವು ಮನೆಯಲ್ಲಿ ಒಳ್ಳೆ ಒಗ್ಗರಣೆ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಏನನ್ನೂ ಮುಚ್ಕೊಳ್ಳೋ ಹಾಗಿಲ್ಲ, ಮೂಗು ಮುಚ್ಕೊಳ್ಳೋ ಹಾಗಿಲ್ಲ, ಕಣ್ಣು ಮುಚ್ಕೊಳ್ಳೋ ಹಾಗಿಲ್ಲ, ಕಿವಿ ಮುಚ್ಕೊಳ್ಳೋ ಹಾಗಿಲ್ಲ. ಇದನ್ನ ಈ ರೀತಿನ ಒಗ್ಗರಣೆಯನ್ನ ಹಾಕ್ತಾ ಇದ್ದೇನೆ ಅಂತ ನಿಮ್ಮ ಮನೆಯವರು ಅಥವಾ ಅವರವರು ಯಾರೋ ಅಡುಗೆಯವರು ಹೇಳ್ತಾ ಇದ್ದಾರೆ, ಎಲ್ಲ ಗೊತ್ತಿದೆ. ಆದ್ರೆ ನೀವು ನಿಮ್ಮ ಒಂದು ಇಂದ್ರಿಯಗಳಿಗೆ ಅವರು ಹೇಳಿದಂತಹ ಶಬ್ದಗಳನ್ನಾಗಲಿ, ಅವರು ಹಾಕಿದ ಒಗ್ಗರಣೆಯ ಸುಗಂಧವನ್ನಾಗಲಿ ತೆಗೆದುಕೊಳ್ಳದೆ ಇರಬೇಡಿ. ತೆಗೆದುಕೊಳ್ಳಬೇಡಿ ಅಂತಂದ್ರೆ ಆಗತ್ತಾ? ಏನೋ ಬಹಳ ಕಷ್ಟಪಟ್ಟು ಸ್ವಲ್ಪ ಉಸಿರನ್ನ ಗಟ್ಟಿ ಹಿಡ್ಕೊಂಡು ಫ್ಯಾನ್ ಗೀನ್ ಹಚ್ಚಿ ರೂಮ್ ಫ್ರೆಶ್ನರ್ ಎಲ್ಲ ಹೊಡೆದು ಅವಾಗ ಮಾಡಿ ಸ್ವಲ್ಪ ಒಗ್ಗರಣೆ ವಾಸನೆ ಬರದೇ ಇರಬಹುದೇನೋ, ಎಲ್ಲಿ ತನಕ ಹಿಡ್ತೀರಾ ಉಸಿರನ್ನ ಗಟ್ಟಿಯಾಗಿ? ಆಗೋದಿಲ್ಲ. ನಾವು ಬಲಾತ್ಕಾರವಾಗಿ ಹಿಡಿಬೇಕಾಗತ್ತೆ, ಬಲವಂತವಾಗಿ ಹಿಡಿಬೇಕಾಗತ್ತೆ ನಾವು. ಆದ್ರೆ ಯಾರು ಪರಮಾತ್ಮನಲ್ಲಿಯೇ ಮನಸ್ಸುಳ್ಳವನಾಗಿರ್ತಾನೋ ಅವನ ಮನಸ್ಸು ಏನಿರುತ್ತೆ, ವಿಷಯ ಪದಾರ್ಥಗಳಿಗೆ ಅನಾಯಾಸವಾಗಿ ಅವುಗಳಿಗೆ ಮೋಹವನ್ನೇ ಹೊಂದೋದಿಲ್ಲ. ಅದು ಬೇಕು ನನಗೆ ಅಂತ ಅನಿಸೋದೇ ಇಲ್ಲ. ಮುಂದೆ ತಂದಿಟ್ರೂ ಕೂಡ ಯಾವ ವಿಕಾರವೂ ಕೂಡ ಅವನ ಮನಸ್ಸಿನಲ್ಲಿ ಆಗೋದಿಲ್ಲ. ವಿಷಯ ಪದಾರ್ಥಗಳ ಕಡೆ ಹರಿಯದೇ ಇರುವ ಹಾಗೆ ಪರಮಾತ್ಮನಲ್ಲಿ ಸದಾಕಾಲ ಮನಸ್ಸನ್ನ ತಲ್ಲೀನಗೊಳಿಸಿರುತ್ತಾನೆ ಅನಾಯಾಸವಾಗಿ. ಯಾವಾಗ ಈ ರೀತಿ ಭೋಗ ವಸ್ತುಗಳಲ್ಲಿ ಆಸೆಯನ್ನ ಬಿಡುವನೋ, ನಾವೆಲ್ಲ ಹೇಳ್ತೇವೆ, ನಾನು ನಿಮಗೆ ಹೇಳಿರ್ಬೋದು ಇದನ್ನ, ಮನೆಯಲ್ಲಿ ಅಜ್ಜಿ ಚಕ್ಲಿ ಮಾಡಿರ್ತಾಳೆ, ಮೊಮ್ಮಕ್ಕಳಿಗೆ ಕೊಟ್ಟಿರ್ತಾಳೆ. ಮೊಮ್ಮಕ್ಕಳು ತಿಂತ ತಿಂತ ಹೋಗಿ 85 ವರ್ಷ ಮುದುಕನಿಗೆ ಅಜ್ಜನಿಗೆ ಕೇಳ್ತಾರೆ, ಅಜ್ಜ ಚಕ್ಲಿ ಬೇಕಾ ಅಂತ. ಹಲ್ಲಿಲ್ಲ, ಹಣ್ಣು ಮುದುಕ. ಅವನು ಹೇಳ್ತಾನೆ, ಬಾಯಿ ಇಲ್ಲಿ ಅಂತ. ಏನಂತ ಹೇಳ್ಬೋದು? ಅಯ್ಯೋ ಮುದುಕ, ಹಲ್ಲಿಲ್ಲ, ನೀವು ಬೇಡ ಬಿಡು ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಅವನು ಹೇಳ್ತಾನೆ, ನಿಮ್ಮ ಅಜ್ಜಿಗೆ ಹೇಳು, ಒಂದ್ 20 ಚಕ್ಲಿ ಕುಟ್ಟಿ ಪುಡಿ ಮಾಡಿ ತಂದ್ಕೊಡ್ಲಿಕ್ಕೆ ಹೇಳು ಅಂತ ಹೇಳ್ತಾನೆ ಪುಣ್ಯಾತ್ಮ. ಅಂದ್ರೆ ಅವನಿಗೆ ತಿನ್ನಬೇಕು ಅಂತ ಆಸೆ ಇದೆ, ಆದ್ರೆ ಭೋಗಿಸುವ ಶಕ್ತಿ ಶರೀರದಲ್ಲಿ ಇಲ್ಲ. ಈ ಒಂದು ಶಕ್ತಿ ಹೋದ ಮೇಲೆ ಭೋಗ ಶಕ್ತಿಯೂ ಹೋಗೋದಿಲ್ಲ. ಅದು ಹೇಳ್ತೀವಲ್ಲ, ಹುಣಸೆ ಮರ ಮುಪ್ಪಾಗಿರ್ಬೋದು, ಹುಳಿ ಮುಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಯ್ತು ಇದು. ಆ ಒಂದು ಒಳಗಿನ ಆಸೆ ಹೋಗಬೇಕು. ಶರೀರದಲ್ಲಿ ಶಕ್ತಿ ಇದ್ರೂ ತೊಂದರೆ ಇಲ್ಲ. ಆ ಒಳಗಿನ ಆಸೆ ಎನ್ನುವಂಥದ್ದು ಏನಿದೆ, ವಿಷಯ ವಿಷಯ ಪದಾರ್ಥಗಳ ಕಡೆಗೆ ಹರಿಯುವಂತಹ ಈ ಮನಸ್ಸನ್ನ ನಿಗ್ರಹಿಸಲ್ಪಡೋದೇನಿದೆ, ಅದು ನಿಜವಾದ ಯೋಗಿಯ ಲಕ್ಷಣ, ಧ್ಯಾನ ಯೋಗಿಯ ಲಕ್ಷಣ.
ಈ ರೀತಿ ಧ್ಯಾನ ಅನೇಕ ಜನ ಮಾಡ್ತಾರೆ. ಆದ್ರೆ ಯಾರ ಒಬ್ಬ ಮನಸ್ಸು ವಿಷಯ ಪದಾರ್ಥಗಳ ಕಡೆ ಅನಾಯಾಸವಾಗಿಯೇ ಹೋಗೋದಿಲ್ವೋ ಅವನು ನಿಜವಾದ ಆ ಒಂದು ಧ್ಯಾನ ಯೋಗದ ಪೂರ್ಣತೆಯನ್ನ ಪಡೆದಿದ್ದಾನೆ ಅಂತ ಅರ್ಥ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ನಿಸ್ಪೃಹ ಸರ್ವಕಾಮೇಭ್ಯ ಯುಕ್ತ ಇತ್ಯುಚ್ಯತೆ ತದಾ ತದಾ ಏವ ಯುಕ್ತ ಇತ್ಯುಚ್ಯತೆ. ಆವಾಗ್ಲೇನೆ ಅವನು ನಿಜವಾದ ಧ್ಯಾನ ಯೋಗಿ ಅಂತ ಕರೆಸಿಕೊಳ್ಳಲ್ಪಡ್ತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅನಾಯಾಸವಾಗಿ ವಿಷಯ ಪದಾರ್ಥಗಳ ಕಡೆ ಬಹಳ ಬಲವಂತವಾಗಿ ನಿಗ್ರಹಿಸಲ್ಪಡಬಾರದು. ಎಂಥದ್ದೇ ವಿಷಯ ಪದಾರ್ಥಗಳಿರಲಿ ಅದರಲ್ಲಿ ಮನಸ್ಸು ಹೋಗಲೇಬಾರದು, ಅದರಿಂದ ಮನಸ್ಸಲ್ಲಿ ವಿಕಾರವಾಗಲೇಬಾರದು. ಅಂಥವನು ಮಾತ್ರ ಧ್ಯಾನ ಯೋಗಿ ಅಂತ ಕರೆಸಿಕೊಳ್ತಾನೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಇಲ್ಲಿ ಯದಾ ಯಾವಾಗ, ಯದಾ ಯಾವಾಗ ವಿನಿಯತಂ ವಿನಿಯತಂ ವಿಷಯ ಪದಾರ್ಥಗಳ ಕಡೆ ಹರಿಯದಂತೆ ವಿಶೇಷವಾಗಿ ನಿಗ್ರಹಿಸಲ್ಪಟ್ಟ, ಮೊಟ್ಟ ಮೊದಲಿಗೆ ಅದನ್ನು ಅಭ್ಯಾಸ ಮಾಡಬೇಕು ಅಂತಾದ್ರೆ ಈ ರೀತಿ ಅವನು ತನ್ನ ಬಲವಂತವಾಗಿಯೇ ನಿಗ್ರಹಿಸಲ್ಪಡಬೇಕು. ಈ ನಿಗ್ರಹಿಸಲ್ಪಟ್ಟು ಪಟ್ಟು 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 ಅದಕ್ಕೆ ಅಭ್ಯಾಸ ಆಗಬೇಕು ಮನಸ್ಸಿಗೆ. ಆ ವಿಷಯ ಪದಾರ್ಥಗಳಿಂದ ಬರುವಂತಹ ಸುಖ ಏನಿದೆ ಅದು ಕ್ಷಣಿಕ ಸುಖ, ಕ್ಷಣಿಕ ಸುಖ, ಅದು ಶಾಶ್ವತ ಅಲ್ಲ. ಸಿಗತ್ತೆ ಸುಖ, ಕೇವಲ ಐಹಿಕ ಸುಖ, ಆಮುಷ್ಮಿಕ ಸುಖ ಅಲ್ಲ ಅದು. ಅಂತ ಸರಿಯಾಗಿ ಗೊತ್ತಾಗಬೇಕು. ವಿನಿಯತಂ ವಿಷಯ ಪದಾರ್ಥಗಳ ಕಡೆ ಹರಿಯದಂತೆ ವಿಶೇಷವಾಗಿ ನಿಗ್ರಹಿಸಲ್ಪಟ್ಟ, ವಿಷಯ ಪದಾರ್ಥಗಳ ಕಡೆ ಹರಿಯದಂತೆ ವಿಶೇಷವಾಗಿ ನಿಗ್ರಹಿಸಲ್ಪಟ್ಟ ಚಿತ್ತಂ ಮನಸ್ಸು, ಚಿತ್ತಂ ಮನಸ್ಸು ಆತ್ಮನ್ನೇವ ಆತ್ಮನ್ನೇವ ಪರಮಾತ್ಮನಲ್ಲಿಯೇ, ಪರಮಾತ್ಮನಲ್ಲೇ, ಆತ್ಮನ್ನೇವ ಪರಮಾತ್ಮನಲ್ಲೇ ಅವತಿಷ್ಠತೆ ಆಸಕ್ತವಾಗುವುದು, ಅವತಿಷ್ಠತೆ ಆಸಕ್ತವಾಗುವುದು ಸರ್ವಕಾಮೇಭ್ಯಃ, ಸರ್ವಕಾಮೇಭ್ಯಃ ಎಲ್ಲಾ ಭೋಗ ವಸ್ತುಗಳಲ್ಲಿಯೂ, ಎಲ್ಲಾ ಭೋಗ ವಸ್ತುಗಳಲ್ಲಿಯೂ ನಿಸ್ಪೃಹ, ನಿಸ್ಪೃಹ ಆಸೆಯನ್ನು ತೊರೆದಿರುವನೋ, ಆಸೆಯನ್ನು ತೊರೆದಿರುವನೋ ತದಾ ಆಗ, ತದಾ ಆಗ ಯುಕ್ತಃ ಇತ್ಯುಚ್ಯತೆ, ಯುಕ್ತಃ ಇತ್ಯುಚ್ಯತೆ
ಧ್ಯಾನ ಯೋಗದ ಪೂರ್ಣತೆಯನ್ನು ಪಡೆದವನೆನಿಸುತ್ತಾನೆ. ಧ್ಯಾನ ಯೋಗದ ಪೂರ್ಣತೆಯನ್ನು ಪಡೆದವನೆನಿಸುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ನಿಸ್ಪೃಹ ಅದಕ್ಕೇನು ಸ್ಪ್ಲಿಟ್ ಇದೆಯಾ? ಆಸೆ ಹ್ಮ್ ಆಸೆಯನ್ನು ತೊರೆದಿರುವವನು. ಅಲ್ಲ, ಸಂಸ್ಕೃತದ್ದು ಏನಾರು ಸ್ಪೃಹ ವಿಗ್ರಹ. ಅಂದ್ರೆ ಆಸೆ. ಸ್ಪೃಹ ಅಂದ್ರೆ ಆಸೆ. ಸ್ಪೃಹಯತಿ ಅಂದ್ರೆ ಬಯಸೋದು ಅಂತ ಅರ್ಥ. ಸ್ಪೃಹ ಅಂದ್ರೆ ಆಸೆ. ನಿಸ್ಪೃಹ ಅಂತಂದ್ರೆ ಆಸೆ ಇಲ್ಲದವನು ಅಂತ ಅರ್ಥ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಎಲ್ಲ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಮಸ್ತೆ ಗುರುಗಳೇ. ಕೃಷ್ಣಾರ್ಪಣ. ನಮಸ್ಕಾರ ನಮಸ್ತೆ ಆಚಾರ್ಯ. ರಮಾದೇವಿಯರೇ, ಹೇಗಾಯ್ತು ಮದುವೆ? ಚೆನ್ನಾಗಾಯ್ತು ಆಚಾರ್ಯ. ಹ್ಮ್ ಎಲ್ಲಾ ಸಾಂಗವಾಗಿ ಆಯ್ತಾ? ಹಾ, ಎಲ್ಲ ಸಾಂಗವಾಗಿ ಆಯ್ತು. ಬಳ್ಳಾರಿನಲ್ಲಿ ಆಯ್ತು. ಓಹೋ.